टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪಂಜಾಬ್ನ 7 ನಗರಗಳ ಮೇಲೆ ಪಾಕ್ ದಾಳಿಗೆ ಯತ್ನವನ್ನ ನಡೆಸಿದೆ. 7 ನಗರಗಳ ಮೇಲೆ ಡ್ರೋನ್ ದಾಳಿಗೆ ಯತ್ನವನ್ನ ಮಾಡಿದೆ ಪಾಕ್. ಅಮೃತಸರ, ಪಠಾಣ್ಕೋಟ್, ಫಿರೋಜ್ಪುರ, ಹೋಶಿಯಾರ್ಪುರ ಸೇರಿದಂತೆ ಹಲವು ಕಡೆಗಳಲ್ಲಿ ಗುರುದಾಸ್ಪುರ, ತರಣ್, ಫಜಿಲ್ಕಾ ಮೇಲೆ ದಾಳಿಯನ್ನು ನಡೆಸಿದೆ. ಪಾಕ್ ದಾಳಿ ಯತ್ನ ವಿಫಲವನ್ನಗೊಳಿಸಿದೆ ಭಾರತೀಯ ಸೇನೆ. ಪಂಜಾಬ್ನ 7 ನಗರಗಳ ಮೇಲೆ ಪಾಕ್ ದಾಳಿಗೆ ಯತ್ನವನ್ನ ಮಾಡ್ತಾ ಇದೆ. ಅಂದ್ರೆ ಪದೇ ಪದೇ ಪಾಕಿಸ್ತಾನ ವಿಫಲ ಯತ್ನವನ್ನ ಮಾಡ್ತಲೇ ಇದೆ. ಕಡೆ ಡ್ರೋನ್ ದಾಳಿ, ಮಿಸೈಲ್ಸ್ ಗಳ ದಾಳಿ, ಶೆಲ್ಸ್ ಗಳ ದಾಳಿ ನಡೀತಲೇ ಇದೆ. ನಿನ್ನೆಯಿಂದಲೂ ಕೂಡ ಪದೇ ಪದೇ ಮತ್ತೆ ಕೆಣಕುವಂತಹ ಪ್ರಯತ್ನವನ್ನ ಪಾಕ್ ಮಾಡ್ತಲೇ ಇದೆ. ಈಗಾಗಲೇ ಭಾರತೀಯ ಸೇನೆ ಕೆಣಕಿದ್ರೆ ಏನಾಗುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದೆ. ಈಗಾಗಲೇ ಸಾಕಷ್ಟು ಪ್ರದೇಶಗಳನ್ನ ಕಳೆದುಕೊಂಡಿದೆ ಪಾಕಿಸ್ತಾನ. ಆದ್ರೂ ಕೂಡ ಮತ್ತೆ ಈ ರೀತಿ ಕೆಣಕುವ ಪ್ರಯತ್ನವನ್ನ ಮಾಡ್ತಲೇ ಇದೆ. ಪಂಜಾಬ್ನ 7 ನಗರಗಳ ಮೇಲೆ ಮತ್ತೆ ದಾಳಿಗೆ ವಿಫಲ ಯತ್ನವನ್ನ ಮಾಡಿದೆ ಅನ್ನುವಂತಹ ಅಪ್ಡೇಟ್ಸ್ ಸಿಗ್ತಾ ಇದೆ. ನಿನ್ನೆ 6 ಕಡೆಗಳಲ್ಲಿ, ಪಾಕಿಸ್ತಾನದ 6 ಕಡೆಗಳಲ್ಲಿ ಭಾರತೀಯ ಕ್ಷಿಪಣಿ ದಾಳಿ ಆಗಿದೆ. ಅದರಲ್ಲಿ ಏರ್ಬೇಸ್ಗೆ ನಮಗೆ ತೊಂದರೆ ಆಗಿದೆ, ಹಾನಿ ಆಗಿದೆ ಅನ್ನುವಂತಹ ಮಾತನ್ನ ಪಾಕಿಸ್ತಾನದ ಸೇನಾಧಿಕಾರಿಗಳು ಹೇಳ್ತಾ ಇದ್ರು. ಈ ಕುರಿತಂತೆ ಭಾರತೀಯ ಸೇನೆಯಿಂದ ಅಥವಾ ವಿದೇಶಾಂಗ ಇಲಾಖೆಯಿಂದ ನಮಗೆ ಮಾಹಿತಿ ಬರಬೇಕಾಗಿದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಆರೋಪಗಳ ಸುರಿಮಳೆಗೈತಾ ಇದೆ. ಒಂದು ಕಡೆ ಪಾಕಿಸ್ತಾನ ಪತರ್ಗುಟ್ಟು ಹೋಗಿದೆ, ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನುವಂತಹ ಭಯದಲ್ಲಿದೆ. ಇದರ ಮಧ್ಯದಲ್ಲೂ ಕೂಡ ಮತ್ತೆ ಇಂತಹ ದಾಳಿಗಳನ್ನ ನಡೆಸ್ತಲೇ ಇದೆ. ಅದರಲ್ಲೂ ಕೂಡ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಮತ್ತೆ ಸೈನಿಕರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಅಲ್ಲಿ ಅಟ್ಯಾಕ್ ಗಳನ್ನ ಮಾಡಲಾಗ್ತಾ ಇದೆ. ನಿನ್ನೆಯೂ ಕೂಡ ಹಲವು ಕಡೆ ಶಾಲಾ ಕಾಲೇಜುಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿತ್ತು. ಪಾಕ್ ವಾಯುನೆಲೆಗಳ ಮೇಲೆ ಮಿಸೈಲ್ಸ್ ಅಟ್ಯಾಕ್ ನಡೀತಾ ಇದೆ. ಪಾಕ್ನ ಡ್ರೋನ್ ದಾಳಿಗೆ ಭಾರತದ ತಿರುಗೇಟಿದು. ಭಾರತದ ಮಧ್ಯರಾತ್ರಿ ಕಾರ್ಯಾಚರಣೆಗೆ ಪಾಕ್ ಗಡಗಡ ಅಂದಿದೆ. ಪಾಕ್ ವಾಯುನೆಲೆಗಳ ಮೇಲೆ ಮಿಸೈಲ್ಸ್ ಅಟ್ಯಾಕ್ ಆಗಿದೆ. ಪಾಕ್ನ ಡ್ರೋನ್ ದಾಳಿಗೆ ಭಾರತ ತಿರುಗೇಟನ್ನ ಕೊಟ್ಟಿರೋದು. ಡ್ರೋನ್ ದಾಳಿ ಏನು ನಡೆಸ್ತಾ ಇತ್ತು ಪಾಕಿಸ್ತಾನ, ಅದಕ್ಕೆ ಭಾರತ ಕೂಡ ತಕ್ಕನಾದ ಪ್ರತ್ಯುತ್ತರವನ್ನ ಕೊಟ್ಟಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಮತ್ತೆ ಪಾಕಿಸ್ತಾನ ಕೆಣಕುವಂತಹ ಪ್ರಯತ್ನವನ್ನ ಮಾಡ್ತಲೇ ಇದೆ, ವಿಫಲ ಯತ್ನಗಳನ್ನ ನಡೆಸ್ತಲೇ ಇದೆ. ಇದಕ್ಕೆ ಭಾರತೀಯ ಸೇನೆ ಕೂಡ ತಕ್ಕನಾದ ತಿರುಗೇಟನ್ನ ಕೊಡ್ತಾ ಇದೆ. ಸದ್ಯದ ಅಪ್ಡೇಟ್ಸ್ ಯಾವ ರೀತಿ ಇದೆ? ಮತ್ತೆ ಅಲ್ಲಿ ದಾಳಿಗಳು ನಡೀತಾ ಇದೆಯಾ? ಯಾವ ರೀತಿ ಸಿಚುಯೇಷನ್ಸ್ ಕಂಡು ಬರ್ತಾ ಇದೆ ಹರೀಶ್? ಹೌದು ಮಧು ನಾಗರಾಜ್, ನಿರಂತರವಾಗಿ ಗುಂಡಿನ ಶಬ್ದ ಕೇಳಿಸ್ತಾ ಇರುವಂತಹದ್ದು. ನಾನಿರ್ತಕ್ಕಂತಹ ಜಾಗದಿಂದ ಕೇವಲ 30ರಿಂದ 35 ಕಿಲೋಮೀಟರ್ನಲ್ಲಿ ಅಂತಾರಾಷ್ಟ್ರೀಯ ಗಡಿ ಮತ್ತೆ LOC ಇರುವಂತಹದ್ದು. ಇಲ್ಲಿ ನಿರಂತರವಾದಂತಹ ಗುಂಡಿನ ಶಬ್ದ ಕೇಳಿಸ್ತಾ ಇದೆ. ಆರ್ಟಿಲರಿ ರಿಟಾಲಿಯೇಟ್ ಅನ್ನ ನಾವು ನೋಡ್ತಾ ಇದೀವಿ. ಪಾಕಿಸ್ತಾನ ಕೂಡ ಅಪ್ರಚೋದಿತ ದಾಳಿಯನ್ನ ಪದೇ ಮಾಡ್ತಾ ಇದೆ. ಕದನ ವಿರಾಮವನ್ನ ಪದೇ ಉಲ್ಲಂಘನೆಯನ್ನ ಮಾಡ್ತಾ ಇದೆ. ಅದಕ್ಕೆ ತಕ್ಕನಾದಂತಹ ತಿರುಗೇಟನ್ನು ಕೂಡ ಭಾರತ ಕೊಡ್ತಾ ಇರುವಂತಹದ್ದು. ಬಹುಮುಖ್ಯವಾಗಿ ಕಳೆದ 2 ದಿವಸಗಳಿಂದ ಭಾರತದ ಪಶ್ಚಿಮದ 20 ನಗರಗಳಲ್ಲಿ 36ಕ್ಕೂ ಹೆಚ್ಚು ಟಾರ್ಗೆಟ್ಗಳನ್ನ ಪಾಕಿಸ್ತಾನ ಮಾಡಿತ್ತು. ಮುಖ್ಯವಾಗಿ ಡ್ರೋನ್ ಕ್ಷಿಪಣಿಗಳ ಮೂಲಕ 36 ಜಾಗಗಳಲ್ಲಿ ಗುರಿ ಇಟ್ಟು ಹೊಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪಾಕಿಸ್ತಾನ ಪ್ಲಾನ್ ಮಾಡಿತ್ತು. ಆದರೆ ಈ ಎಲ್ಲ ಪ್ಲಾನ್ ಅನ್ನ ಭಾರತದ ಸೇನೆ ವಿಫಲಗೊಳಿಸಿದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಇದು ವಿಫಲಗೊಳಿಸಿರುವಂತಹದ್ದು. ಮುಖ್ಯವಾಗಿ ಭಾರತ ಕೂಡ ಇದಕ್ಕೆ ಪ್ರತಿಕಾರದ ಎಚ್ಚರಿಕೆಯನ್ನ ಪಾಕಿಸ್ತಾನಕ್ಕೆ ಕೊಟ್ಟಿರುವಂತಹದ್ದು. ಅದೇ ರೀತಿಯಾಗಿ ಈಗ ಪಾಕಿಸ್ತಾನದಿಂದ ಬರ್ತಿರ್ತಕ್ಕಂತಹ ಸುದ್ದಿ ನೋಡಿದ್ರೆ ಪ್ರಮುಖವಾಗಿ 7 ಕಡೆ ದಾಳಿ ಆಗಿದೆ ಅನ್ನುವಂತಹದ್ದನ್ನ ಅಲ್ಲಿನ ಸೇನಾ ಅಧಿಕಾರಿ ಹೇಳ್ತಾ ಇದ್ದಾರೆ. ಪ್ರಮುಖ ವಾಯುನೆಲೆಗಳ ನೂರ್ಖಾನ್ ವಾಯುನೆಲೆ ಆಗಿರ್ಬೋದು, ಶಾರ್ಕೋಟ್ನ ವಾಯುನೆಲೆ ಆಗಿರ್ಬೋದು, ಜೊತೆಗೆ ರಾವಲ್ಪಿಂಡಿ, ಇಸ್ಲಾಮಾಬಾದ್ನ ಪ್ರಮುಖ ಪ್ರದೇಶಗಳಲ್ಲಿ ದಾಳಿಯಾಗಿದೆ ಅನ್ನುವಂತಹದನ್ನ ಅಹಮದ್ ಶರೀಫ್ ಚೌಧರಿ ಹೇಳ್ತಾ ಇರುವಂತದ್ದು. ಅಲ್ಲಿನ ಸೇನಾ ಅಧಿಕಾರಿ ರಾತ್ರೋರಾತ್ರಿ ಸುದ್ದಿಗೋಷ್ಠಿ ಮೂಲಕ ಈ ತರದ ಒಂದು ಮಾಹಿತಿಯನ್ನ ಕೊಡ್ತಿರುವಂತಹದ್ದು. ಆದ್ರೆ ಭಾರತದಿಂದ ಇನ್ನೂ ಸ್ಪಷ್ಟನೆ ಬೇಕಾಗುತ್ತೆ, ಈ ತರದೊಂದು ದಾಳಿಯನ್ನ ಭಾರತ ಮಾಡಿದ್ಯಾ ಇಲ್ಲೋ ಅನ್ನುವಂಥದ್ದು. ಆದ್ರೆ ಅಲ್ಲಿನ
ವಿಜುವಲ್ಸ್ಗಳು ಭಯಾನಕ ಆಗಿರುವಂತಹದ್ದು. ಪಾಕಿಸ್ತಾನದ ನೂರ್ ಅಹಮದ್ ವಾಯುನೆಲೆ ಮೇಲೆ ಏನು ಕ್ಷಿಪಣಿ ದಾಳಿ ಆಗಿರುವಂತಹದ್ದು, ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಲ್ಲಿ ಬೆಂಕಿ ಹತ್ತಿರುವಂತಹದ್ದು, ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ಬೆಂಕಿ ಹತ್ತಿರುವಂತಹದ್ದು, ದೊಡ್ಡ ಕ್ಷಿಪಣಿ ದಾಳಿ ಆಗಿದೆ ಅನ್ನುವಂತಹ ಮಾಹಿತಿ ಇರುವಂತಹದ್ದು. ಮುಖ್ಯವಾಗಿ ಆ ವಿಜುವಲ್ ನೋಡಿದ್ರೆ ಬಹಳಷ್ಟು ಭಯಾನಕ ಆಗಿರುವಂತಹದ್ದು. ಆ ರೀತಿಯಾದಂತಹ ದಾಳಿ ಆಗಿದೆ. ಈ ತರದೊಂದು ದಾಳಿ 6 ಪ್ರಮುಖ ಸ್ಥಳಗಳನ್ನ ಗುರಿಯಾಗಿಸಿಕೊಂಡು, ಅದರಲ್ಲೂ ಕೂಡ ವಾಯುನೆಲೆ, ಸೇನಾ ನೆಲೆಗಳ ಮೇಲೆ ಗುರಿಯಾಗಿಸಿಕೊಂಡು ದಾಳಿ ಆಗಿದೆ ಅನ್ನುವಂತಹದನ್ನ ಪಾಕಿಸ್ತಾನ ಆರೋಪ ಮಾಡ್ತಿರುವಂತಹದ್ದು. ಅದ್ರ ಜೊತೆಗೆ ಅಫ್ಘಾನಿಸ್ತಾನದ ಮೇಲೆ ಕೂಡ ದಾಳಿ ಆಗಿದೆ ಅನ್ನುವಂತಹದನ್ನ ಪಾಕಿಸ್ತಾನದ ಸೇನಾ ಅಧಿಕಾರಿ ಹೇಳ್ತಿರುವಂತಹದ್ದು. ಪರ್ಟಿಕ್ಯುಲರ್ ಆಗಿ ಎಲ್ಲಿ ದಾಳಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಹೇಳಿದ. ಮತ್ತೆ ಅಫ್ಘಾನಿಸ್ತಾನವು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನು ಕೂಡ ಬಿಡುಗಡೆ ಮಾಡಿಲ್ಲ. ಅಲ್ಲಿನ ಸರ್ಕಾರ ಕೂಡ ಯಾವುದೇ ರೀತಿಯಾದಂತಹ ಹೇಳಿಕೆ ಬಿಡುಗಡೆ ಮಾಡಿಲ್ಲ. ಆದರೆ ಪಾಕಿಸ್ತಾನ ಅಫ್ಘಾನಿಸ್ತಾನವನ್ನ ಭಾರತದ ವಿರುದ್ಧ ಎತ್ಕಟ್ಟುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಬಹು ಮುಖ್ಯವಾಗಿ ಅಫ್ಘಾನಿಸ್ತಾನ ಈಗ ಭಾರತದ ಜೊತೆ ಇದೆ. ಹೇಗಾದ್ರೂ ಮಾಡಿ ಅಫ್ಘಾನಿಸ್ತಾನವನ್ನ, ಭಾರತದ ಸ್ನೇಹವನ್ನ ಕದಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಹಾಗಾಗಿ ಅಫ್ಘಾನಿಸ್ತಾನ ಈ ತರದೊಂದು ಆರೋಪವನ್ನ ಅಫ್ಘಾನಿಸ್ತಾನದ ಮೇಲೆ ಭಾರತ ಈ ತರದೊಂದು ದಾಳಿ ಮಾಡಿದೆ ಅನ್ನುವಂಥದ್ದನ್ನ ಪಾಕಿಸ್ತಾನದ ಸೇನಾ ಅಧಿಕಾರಿ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಕಳೆದ 2-3 ದಿವಸಗಳಲ್ಲಿ 20 ನಗರಗಳನ್ನ ಪಾಕಿಸ್ತಾನ ಭಾರತದ ನಗರಗಳನ್ನ ಟಾರ್ಗೆಟ್ ಮಾಡಿರುವಂತಹದ್ದು. 36 ಸ್ಥಳಗಳನ್ನ ಗುರಿಯಾಗಿರಿಸಿಕೊಂಡು ದಾಳಿ ಮಾಡಿರುವಂತಹದ್ದು. ಆದರೆ ಭಾರತ ಅವೆಲ್ಲವನ್ನು ಕೂಡ ವಿಫಲಗೊಳಿಸಿದೆ. ಮುಖ್ಯವಾಗಿ ಇವತ್ತು ಕೂಡ ಸೇನಾ ಅಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸುವಂತಹ ಸಾಧ್ಯತೆ ಇದೆ. ಭಾರತ ಸೇನಾ ಅಧಿಕಾರಿಗಳು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಬಹು ಮುಖ್ಯವಾಗಿ ಪಾಕಿಸ್ತಾನ ನಿನ್ನೆ ರಾತ್ರಿ ಮಾಡಿದಂತ ಅಟ್ಯಾಕ್ ಆಗಿರ್ಬೋದು, ನಿನ್ನೆ ರಾತ್ರಿ ಕೂಡ ಅಟ್ಯಾಕ್ ಆಗಿತ್ತು. ಸುಮಾರು ಡ್ರೋನ್ ಅಟ್ಯಾಕ್ ಅಥವಾ ಕ್ಷಿಪಣಿ ಅಟ್ಯಾಕ್ಗಳ ಮೂಲಕ ಭಾರತದ ಪ್ರಮುಖ ನಗರಗಳನ್ನ ಟಾರ್ಗೆಟ್ ಮಾಡುವಂತ ಪ್ರಯತ್ನವನ್ನ ಪಾಕಿಸ್ತಾನ ಮಾಡಿತ್ತು. ಆದರೆ ಅವೆಲ್ಲವನ್ನು ಕೂಡ ಭಾರತ ವಿಫಲಗೊಳಿಸಿದೆ, ಭಾರತ ಸೇನೆ ವಿಫಲಗೊಳಿಸಿದೆ. ನಿರಂತರವಾಗಿ ಗಡಿಯಲ್ಲಿ ಗುಂಡಿನ ಚಕಮಕಿ ನಡೀತಿರುವಂತಹದ್ದು. ಆರ್ಟಿಲರಿ ವೆಪನ್ಸ್ಗಳ ಗುಂಡಿನ ಶಬ್ದ ಕೇಳಿಸ್ತಾ ಇದೆ. ಮುಖ್ಯವಾಗಿ ಇನ್ನೂ ಕೂಡ ಗುಂಡಿನ ಶಬ್ದ ಕೇಳಿಸ್ತಾ ಇರುವಂತಹದ್ದು. ಗಡಿ ನಾನಿರ್ತಕ್ಕಂತಹ ಜಾಗದಿಂದ ಗಡಿ ಕೇವಲ 30-35 ಕಿಲೋಮೀಟರ್ ದೂರ ಅಷ್ಟೇ ಇರ್ತಕ್ಕಂಥದ್ದು. ಅಲ್ಲಿ ಆಗ್ತಾ ಇರತಕ್ಕಂಥ ಗುಂಡಿನ ಶಬ್ದ, ಆರ್ಟಿಲರಿ ಮಿಷಿನ್ಗಳ ಶಸ್ತ್ರಾಸ್ತ್ರಗಳ ಶಬ್ದ ಇಲ್ಲಿಗೂ ಕೂಡ ಕೇಳಿಸ್ತಾ ಇರುವಂತಹದ್ದು. ನಿರಂತರವಾದಂತಹ ದಾಳಿ ನಡೀತಾ ಇದೆ. ಇಡೀ ಜಮ್ಮು ಕಾಶ್ಮೀರ ರಾತ್ರಿ ಇಡೀ ಸಂಪೂರ್ಣವಾಗಿ ಬ್ಲಾಕ್ಔಟ್ ಆಗಿತ್ತು. ಟ್ರೈನ್ ನಲ್ಲಿ ಬರಬೇಕಾದ್ರೂ ಕೂಡ ಟ್ರೈನ್ ನಲ್ಲಿ ಒಂದಷ್ಟು ಕಾಲ ಟ್ರೈನ್ಗಳು ಕೂಡ ನಿಂತಿದ್ವು. ಯಾಕಂದ್ರೆ ಪಾಕಿಸ್ತಾನ ಆ ರೀತಿಯಾದಂತಹ ದಾಳಿಯನ್ನ ಮಾಡ್ತಾ ಇತ್ತು. ಟ್ರೈನ್ಗಳಲ್ಲೂ ಕೂಡ ಲೈಟ್ ಗಳನ್ನ ಆಫ್ ಮಾಡಲಾಗಿತ್ತು. ಯಾಕಂದ್ರೆ ಪ್ರಯಾಣಿಕರುಗಳು ಕೂಡ ಮೊಬೈಲ್ ಟಾರ್ಚ್ ಕೂಡ ಆನ್ ಮಾಡಬಾರ್ದು ಅನ್ನುವಂತಹ ಸೂಚನೆಯನ್ನ ರೈಲ್ವೆ ಅಧಿಕಾರಿಗಳು ಕೊಟ್ಟಿದ್ರು. ಯಾಕಂತಂದ್ರೆ ಪಾಕಿಸ್ತಾನ ಆ ರೀತಿಯಾದಂತಹ ಅಟ್ಯಾಕ್ ಅನ್ನ ಮಾಡ್ತಿರುವಂತಹದ್ದು. ಮತ್ತೆ ಪಂಜಾಬ್, ರಾಜಸ್ಥಾನ, ಗುಜರಾತ್, ಜಮ್ಮು ಕಾಶ್ಮೀರದ ಬಹುತೇಕ ಗಡಿಯ ಪ್ರದೇಶದಲ್ಲಿರ್ತಕ್ಕಂತಹ ನಗರಗಳನ್ನ ಸಂಪೂರ್ಣವಾಗಿ ಬ್ಲಾಕ್ಔಟ್ ಮಾಡಲಾಗಿತ್ತು. ವಾಯುನೆಲೆಗಳನ್ನ ಬ್ಲಾಕ್ಔಟ್ ಮಾಡಲಾಗಿತ್ತು. ಎಲ್ಲೂ ಕೂಡ ಬೆಳಕು ಕಾಣಬಾರದು ಅನ್ನುವಂತಹ ನಿಟ್ಟಿನಲ್ಲಿ. ಯಾಕಂದ್ರೆ ಪಾಕಿಸ್ತಾನ ದಾಳಿಯನ್ನ ಮಾಡುತ್ತೆ, ಡ್ರೋನ್ ದಾಳಿಯನ್ನ ಮಾಡುತ್ತೆ, ಅಂದ್ರೆ ಕ್ಷಿಪಣಿ ದಾಳಿಯನ್ನ ಮಾಡುತ್ತೆ ಅಂತಂದ್ರೆ ಎಲ್ಲಿ ಬೆಳಕು ಕಾಣುತ್ತೆ ಅಲ್ಲಿ ಬಾಂಬ್ ಹಾಕುವಂತ ಪ್ರಯತ್ನವನ್ನ ಮಾಡ್ತಾರೆ. ಹಾಗಾಗಿ ಸಂಪೂರ್ಣವಾದಂತಹ ಬ್ಲಾಕ್ಔಟ್ ಮಾಡಲಾಗಿತ್ತು. ಇನ್ನೂ ಮುಖ್ಯವಾಗಿ ಬೆಳಗಿನ ಜಾವ ಕೂಡ ಪಾಕಿಸ್ತಾನ ಅಪ್ರಚೋದಿತ ದಾಳಿಯನ್ನ ಮಾಡಿದೆ, ಶೆಲ್ ದಾಳಿಯನ್ನ ಮಾಡಿದೆ. ನೌಶೇರಾ, ಪೂಂಚ್ ಈ ಸೆಕ್ಟರ್ ನಲ್ಲಿ ದಾಳಿಯನ್ನ ಮಾಡಿರುವಂತಹದ್ದು. ಮತ್ತೆ ಭಾರತ ಕೂಡ ಸರಿಯಾದಂತಹ ತಿರುಗೇಟನ್ನ ಕೊಟ್ಟಿದೆ. ಈಗ ಪದೇ ಪಾಕಿಸ್ತಾನ ಒಂದು ಆರೋಪವನ್ನ ಮಾಡ್ತಿದೆ, ಭಾರತವೇ ಅಲ್ಲಿನ ನಾಗರಿಕರ ಮೇಲೆ, ಅಲ್ಲಿನ ಸೇನೆ ನೆಲೆಗಳ ಮೇಲೆ ದಾಳಿಯನ್ನ ಮಾಡ್ತಿದೆ ಅನ್ನುವಂತ ಆರೋಪವನ್ನ ಮಾಡ್ತಿದೆ. ಆದ್ರೆ ಭಾರತ ಒಂದು ವೇಳೆ ಆ ತರದೊಂದು ಏನಾದ್ರು ದಾಳಿ ಮಾಡಿದ್ದೆ ಆದ್ರೆ ಅದು ಪಾಕಿಸ್ತಾನ ಮಾಡಿದಂತಹ ದಾಳಿಗೆ ವಿರುದ್ಧವಾಗಿ ಮಾಡಿರ್ತಕ್ಕಂತಹ ದಾಳಿ. ಯಾಕಂದ್ರೆ ಭಾರತಕ್ಕೇನು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಬೇಕು ಅನ್ನುವಂತ ಹಪಾಪಿ ಇಲ್ಲ. ಚೀನಾಕ್ಕೆ ಆ ಮನಸ್ಥಿತಿ ಇದೆ, ಅಥವಾ ಬೇರೆ ದೇಶಗಳಿಗೆ ಆ ಮನಸ್ಥಿತಿ ಇದೆ, ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಬೇಕು ಅನ್ನುವಂತ. ಭಾರತ ಆ ರೀತಿಯಾದಂತಹ ವ್ಯಾಪ್ತಿ ವಿಸ್ತರಣೆಗೆ ಹಪಾಪಿ ಭಾರತಕ್ಕಿಲ್ಲ. ಮತ್ತೆ ಆ ರೀತಿಯಾದಂತಹ ಯಾವುದೇ ಪ್ರಯತ್ನವನ್ನು ಕೂಡ ಭಾರತ ಮಾಡಿಲ್ಲ. ಭಾರತ ಮಾಡಿರುವಂತಹ ಪ್ರಯತ್ನ ಇಷ್ಟೇ, ಪಾಕಿಸ್ತಾನದಲ್ಲಿರ್ತಕ್ಕಂತಹ ಉಗ್ರ ಸಂಘಟನೆಗಳು ಮತ್ತೆ ಉಗ್ರರನ್ನ ಮಟ್ಟ ಹಾಕಬೇಕು ಅನ್ನುವಂಥದ್ದು. ಯಾಕಂದ್ರೆ ಪೆಹಲ್ಗಾಮ್ ದಾಳಿಯ ನಂತರ ಭಾರತ ಕುದ್ದು ಹೋಗಿತ್ತು ಪಾಕಿಸ್ತಾನದ ಉಗ್ರ ಸಂಘಟನೆಗಳ ವಿರುದ್ಧ. ಹಾಗಾಗಿ ಟಾರ್ಗೆಟ್ ಮಾಡಿ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಉಗ್ರ ಸಂಘಟನೆಗಳ ನೆಲೆಗಳ ಮೇಲೆ ದಾಳಿಯನ್ನ ನಡೆಯಿತು. ಮುಖ್ಯವಾಗಿ ಟೈಮ್ ಕೊಟ್ಟಿತ್ತು ಪಾಕಿಸ್ತಾನ ಸರ್ಕಾರಕ್ಕೆ ಭಾರತ ಟೈಮ್ ಕೊಟ್ಟಿತ್ತು. ನೀವು ಉಗ್ರರ ವಿರುದ್ಧ ಕ್ರಮ ಕೈಗೊಳ್ಳಿ, ಇಲ್ಲ ಅಂತಂದ್ರೆ ನಾವೇ ಆ ಕೆಲಸ ಮಾಡಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಭಾರತ ಹೇಳಿತ್ತು. ಆ ಕೆಲಸವನ್ನು ಕೂಡ ಮಾಡಿತ್ತು. ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ ಈ ರೀತಿಯ ಸಂಘಟನೆಗಳ ನೆಲೆಗಳ ಮೇಲೆ ಭಾರತ ದಾಳಿಯನ್ನ ಮಾಡಿ ಪ್ರಮುಖ ಕಟ್ಟಡಗಳನ್ನು ಧ್ವಂಸಗೊಳಿಸಿತ್ತು. ಅಂದ್ರೆ ಏನು ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ರು, ಉಗ್ರರನ್ನ ಟ್ರೈನಿಂಗ್ ಕೊಟ್ಟು ಭಾರತಕ್ಕೆ ಕಳಿಸ್ತಾ
ಇದ್ರು ಆ ನೆಲೆಗಳನ್ನೇ ಉಡಾಯಿಸಿತ್ತು. ಅದಾದ ನಂತರ ಪಾಕಿಸ್ತಾನ ಇದು ನಮ್ಮ ನಾಗರಿಕರ ಮೇಲೆ ಆದಂತಹ ದಾಳಿ, ನಮ್ಮ ಸೈನ್ಯದ ಮೇಲೆ ಆದಂತಹ ದಾಳಿ, ನಮ್ಮ ಸೈನ್ಯಕ್ಕೆ ಭಾರತ ಚಾಲೆಂಜ್ ಮಾಡಿದೆ ಅನ್ನುವಂಥದ್ದನ್ನ ಪ್ರತಿಷ್ಠೆಯಾಗಿ ಪಾಕಿಸ್ತಾನ ತೆಗೆದುಕೊಳ್ತು. ತನ್ನ ಉಗ್ರರನ್ನ ಮಟ್ಟ ಹಾಕದೇ ಇರೋಕ್ಕಾಗದೇ ಇರತಕ್ಕಂಥ ಪಾಕಿಸ್ತಾನ ಭಾರತದ ವಿರುದ್ಧ ದಾಳಿಯನ್ನ ಮಾಡಲಿಕ್ಕೆ ಶುರು ಮಾಡ್ತು. ಗಡಿಯಲ್ಲಿ ಭಾರತದ ನಾಗರಿಕರ ಮೇಲೆ ದಾಳಿಯನ್ನ ಮಾಡ್ತು, ಭಾರತದ ಸೈನ್ಯದ ಮೇಲೆ ದಾಳಿ ಮಾಡ್ತು. ಇದನ್ನ ನೋಡ್ತಾ ಭಾರತ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಚ್ಚರಿಕೆಯನ್ನ ಕೊಡ್ತಾನೆ ಇತ್ತು, ಕಳೆದ 2 ದಿವಸಗಳಿಂದ ಎಚ್ಚರಿಕೆಯನ್ನ ಕೊಡ್ತಾನೆ ಇತ್ತು. ಈ ತರದ ಅಟ್ಯಾಕ್ ಅನ್ನ ಮಾಡಬೇಡಿ, ನಾವು ಮಾಡಿರ್ತಕ್ಕಂಥದ್ದು ಉಗ್ರರ ವಿರುದ್ಧದ ಕಾರ್ಯಾಚರಣೆ, ನಾವು ಮಾಡಿರ್ತಕ್ಕಂಥ ಉಗ್ರರ ವಿರುದ್ಧದ ಕಾರ್ಯಾಚರಣೆಯನ್ನ ನಮ್ಮ ನಾಗರಿಕರ ಮೇಲೆ ನಡೆದ ಕಾರ್ಯಾಚರಣೆ ಅಂತ ನೀವು ಅನ್ಕೊಳಂಗಿಲ್ಲ, ನಮ್ಮ ಸೈನ್ಯದ ಮೇಲೆ ನಡೆದಂತ ಕಾರ್ಯಾಚರಣೆ ಅಂತ ಪಾಕಿಸ್ತಾನ ಅನ್ಕೊಳಂಗಿಲ್ಲ ಅನ್ನುವಂಥದ್ದನ್ನ ಭಾರತ ಸ್ಪಷ್ಟವಾಗಿ ಹೇಳಿತ್ತು. ಮತ್ತೆ ಇದನ್ನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲೂ ಕೂಡ ಭಾರತದ ಸಹವರ್ತಿ ದೇಶಗಳಿಗೂ ಕೂಡ ಹೇಳಿತ್ತು, ಅಮೆರಿಕಕ್ಕೆ ಹೇಳಿತ್ತು, ರಷ್ಯಾಗೂ ಕೂಡ ಇದನ್ನ ಹೇಳಿತ್ತು, ಮತ್ತೆ ಬ್ರಿಟನ್, UAE, ಸೌದಿ ಅರೇಬಿಯಾ ಈ ಎಲ್ಲ ರಾಷ್ಟ್ರಗಳಿಗೂ ಕೂಡ ಭಾರತ ಹೇಳಿತ್ತು, ನೋಡಿ ಪಾಕಿಸ್ತಾನದ ವಿರುದ್ಧ ನಾವು ಕಾರ್ಯಾಚರಣೆಯನ್ನ ಮಾಡಿಲ್ಲ, ಪಾಕಿಸ್ತಾನದ ಸೇನೆಯ ವಿರುದ್ಧ ಕಾರ್ಯಾಚರಣೆ ಮಾಡಿಲ್ಲ, ಅಲ್ಲಿನ ನಾಗರಿಕರ ವಿರುದ್ಧ ಕಾರ್ಯಾಚರಣೆಯನ್ನ ಮಾಡಿಲ್ಲ, ಅಲ್ಲಿ ನಾವು ಕಾರ್ಯಾಚರಣೆ ಮಾಡಿರುವಂತಹದ್ದು ಕೇವಲ ಉಗ್ರರನ್ನ ಮಟ್ಟ ಹಾಕುವಂತಹ ಕಾರ್ಯಾಚರಣೆ ಮಾಡಿದ್ದೇವೆ. ಇದೇ ಉಗ್ರರು ಅಮೆರಿಕಕ್ಕೂ ಥ್ರೆಟ್, ಇದೇ ಉಗ್ರರು ಇಡೀ ಪ್ರಪಂಚಕ್ಕೆ ಥ್ರೆಟ್, ಹೀಗಾಗಿ ಅವರ ಮೇಲೆ ಕಾರ್ಯಾಚರಣೆಯನ್ನ ಮಾಡಿದ್ದೇವೆ ಅನ್ನುವಂಥದ್ದನ್ನ ಭಾರತ ಸ್ಪಷ್ಟವಾಗಿ ಹೇಳಿತ್ತು. ಆದ್ರೆ ಪಾಕಿಸ್ತಾನ ಇದು ನಮ್ಮ ಮೇಲೆ ಆದಂತಹ ದಾಳಿ ಅನ್ನುವಂತ ನಿಟ್ಟಿನಲ್ಲಿ ಭಾರತದ ವಿರುದ್ಧ ಕ್ಷಿಪಣಿ ಡ್ರೋನ್ ದಾಳಿಗಳನ್ನ ಮಾಡ್ತಾ ಇದೆ. ಕಳೆದ 2 ದಿವಸಗಳಿಂದ 20ಕ್ಕೂ ಹೆಚ್ಚು ನಗರಗಳ 36ಕ್ಕೂ ಹೆಚ್ಚು ಟಾರ್ಗೆಟ್ಗಳನ್ನ, ಪ್ರಮುಖ ಸ್ಥಳಗಳನ್ನ ಗುರಿಯಾಗಿರಿಸಿಕೊಂಡು ದಾಳಿಯನ್ನ ಮಾಡಿತ್ತು. ಅದನ್ನ ಸಂಪೂರ್ಣವಾಗಿ ಭಾರತ ವಿಫಲಗೊಳಿಸಿದೆ. ಅದರ ಪ್ರತೀಕಾರವನ್ನ ಭಾರತ ನಿನ್ನೆ ತೀರಿಸಿಕೊಂಡಿರುವಂತಹ ಸಾಧ್ಯತೆ ಇದೆ. ಪಾಕಿಸ್ತಾನ ಬಹುತೇಕ ಸುಳ್ಳು ಹೇಳುತ್ತೆ, ಆದ್ರೆ ಭಾರತ ಈ ತರದೊಂದು ದಾಳಿ ಮಾಡಿದ್ಯಾ, 6 ಕಡೆ ವಾಯು ನೆಲೆಗಳ ಮೇಲೆ ಏನಾದ್ರೂ ಭಾರತ ಈ ತರದೊಂದು ದೊಡ್ಡ ಮಟ್ಟದ ದಾಳಿ ಮಾಡಿದೆ ಅನ್ನುವಂಥದ್ದನ್ನ ಭಾರತದ ಅಧಿಕಾರಿಗಳು, ವಿದೇಶಾಂಗ ಸಚಿವ ಅಧಿಕಾರಿಗಳು, ಸೇನಾ ಅಧಿಕಾರಿಗಳು ಅದಕ್ಕೆ ಸ್ಪಷ್ಟನೆಯನ್ನು ಕೊಡ್ತಾರೆ. ಆದ್ರೆ ಪಾಕಿಸ್ತಾನದಲ್ಲಿ ಒಂದು ಚಿತ್ರಣ ಏನಿದೆ, ದಾಳಿ ಆದಂತಹ ಚಿತ್ರ ಏನಿದೆ ಭಯಾನಕವಾಗಿದೆ. ಅಲ್ಲಿನ ಜನ ಎದ್ನೋ ಬಿದ್ನ ಅಂತ ಓಡ್ತಾ ಇದ್ದಾರೆ. ಅಲ್ಲಿನ ವಿಡಿಯೋಗಳೇ ಸ್ಪಷ್ಟಪಡಿಸ್ತಾ ಇವೆ, ಪಾಕಿಸ್ತಾನದ ಮೇಲೆ ದೊಡ್ಡದಾದಂತಹ ಅಟ್ಯಾಕ್ ಆಗಿದೆ ಮತ್ತು ವಾಯುನೆಲೆಗಳ ಮೇಲೆ ಅಟ್ಯಾಕ್ ಆಗಿದೆ. ಪ್ರಮುಖ ವಾಯುನೆಲೆ ನೂರ್ ಖಾನ್ ವಾಯುನೆಲೆ ಮೇಲೆ ಅಟ್ಯಾಕ್ ಆಗಿರುವಂತದ್ದು, ಶಾರ್ಕೋಟ್ನ ವಾಯುನೆಲೆ ಮೇಲೆ ಅಟ್ಯಾಕ್ ಆಗಿದೆ, ಇಸ್ಲಾಮಾಬಾದ್, ಹೀಗೆ ಪ್ರಮುಖ ನಗರಗಳ ಪಂಜಾಬ್ನ ಲಾಹೋರ್ನ ಕೆಲವು ಪ್ರದೇಶಗಳ ಮೇಲೆ ಅಟ್ಯಾಕ್ ಆಗಿದೆ ಅನ್ನುವಂತಹದನ್ನ ಪಾಕಿಸ್ತಾನ ಹೇಳ್ತಿದೆ. ಅಲ್ಲಿಂದ ಬರ್ತಕ್ಕಂತಹ ವಿಜುವಲ್ಗಳು ಭಯಾನಕ ಆಗಿರುವಂತಹದ್ದು. ಒಂದ್ ವೇಳೆ ಭಾರತ ಅಟ್ಯಾಕ್ ಮಾಡಿದ್ದೆ ಆದ್ರೆ ಅದಕ್ಕೆ ಮುಖ್ಯವಾಗಿ ಪಾಕಿಸ್ತಾನವೇ ಕಾರಣ. ಪಾಕಿಸ್ತಾನದ ಅಪ್ರಚೋದಿತ ದಾಳಿ, ಪಾಕಿಸ್ತಾನದ ಯುದ್ಧ ದಾಹ ಏನಿದೆ ಅದೇ ಕಾರಣ ಅನ್ನುವಂತಹದ್ದು ಇಲ್ಲಿ ಸ್ಪಷ್ಟ ಆಗುತ್ತೆ. ಮಧು ನಾಗರಾಜ್. ಓಕೆ ಹರೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.